11ನೇ ದಿನದಲ್ಲಿ ದ್ರೋಣಾಚಾರ್ಯರು ಕೌರವರ ಸೇನೆಯ ನಾಯಕನಾದರು. ಹನ್ನೆರಡನೇ ದಿನದಲ್ಲಿ ಒಂದು ಭಯಾನಕ ತಂತ್ರ ಕಾರ್ಯರೂಪಕ್ಕೆ ಬರುತ್ತದೆ. ಅರ್ಜುನನ್ನ ದೂರ ಮಾಡಲಾಗುತ್ತದೆ. ಯುಧಿಷ್ಠಿರ ಅಪಾಯಕ್ಕೆ ಸಿಲುಕುತ್ತಾನೆ. ಮತ್ತು ಒಬ್ಬ ಮಹಾಯೋಧನು ಬೀಳುತ್ತಾನೆ. ಸೂರ್ಯೋದಯವಾದ ಕ್ಷಣದಲ್ಲಿ ಯುದ್ಧ ಮತ್ತೆ ಪ್ರಾರಂಭವಾಯಿತು. ಅವನ ತಂತ್ರ ಸ್ಪಷ್ಟವಾಗಿತ್ತು. ಅರ್ಜುನನನ್ನ ದೂರ ಮಾಡಬೇಕು. ತ್ರಿಗರ್ತ ರಾಜ ಸುಶರ್ಮ ಮತ್ತು ಅವನ ಸಂಶಪ್ತಕರು ಅರ್ಜುನನಿಗೆ ಸವಾಲು ಹಾಕಿದರು. ನಮ್ಮ ಜೊತೆ ಯುದ್ಧ ಮಾಡು. ಅರ್ಜುನನು ಈ ಸವಾಲನ್ನು ಸ್ವೀಕರಿಸಿ ಯುದ್ಧ ಭೂಮಿಯಿಂದ ದೂರ ತೆರಳಿದನು. ಈ ಅವಕಾಶವನ್ನು ಬಳಸಿಕೊಂಡು ದ್ರೋಣಾಚಾರ್ಯನು ಪಾಂಡವರ ಸೇನೆಯ ಮೇಲೆ ಮುಗಿಬಿದ್ದನು. ಅವನ ಗುರಿ ಒಂದೇ. ಯುಧಿಷ್ಠಿರ ಪಾಂಡವರ ಸೇನೆ ತಡೆಯಲು ಪ್ರಯತ್ನಿಸಿದರೂ ದ್ರೋಣನ ವೇಗ ಅತ್ಯಂತ ಭಯಾನಕವಾಗಿತ್ತು. ಭೀಮ ಮತ್ತು ಇತರ ಯೋಧರು ದ್ರೋಣನನ್ನ ತಡೆಯಲು ಪ್ರಯತ್ನಿಸಿದರು. ಯುದ್ಧ ಭೂಮಿ ಒಂದು ಪ್ರಳಯದಂತೆ ಕಾಣಿಸ್ತಿತ್ತು. ಆ ಸಮಯದಲ್ಲಿ ಯುದ್ಧ ಭೂಮಿಗೆ ಪ್ರವೇಶಿಸಿದನು ಭಗದತ್ತ. ಅವನು ತನ್ನ ಶಕ್ತಿಶಾಲಿ ಆನೆ ಸುಪ್ರತೀಕ ಮೇಲೆ ಕುಳಿತಿದ್ದನು. ಅವನ ದಾಳಿ ಅತ್ಯಂತ ಭಯಾನಕವಾಗಿತ್ತು. ಪಾಂಡವರ ಸೇನೆ ಅವನ ಎದುರು ನಿಲ್ಲಲಾರದೆ ಕುಸಿಯಿತು. ಈ ಸುದ್ದಿ ಕೇಳಿ ಅರ್ಜುನನು ತಕ್ಷಣವೇ ಯುದ್ಧ ಭೂಮಿಗೆ ಮರಳಿದನು. ಅವನ ಎದುರು ಭಗದತ್ತ ನಿಂತಿದ್ದನು. ಇಬ್ಬರ ನಡುವೆ ಭೀಕರ ಯುದ್ಧ ಆರಂಭವಾಯಿತು. ಆ ಕ್ಷಣದಲ್ಲಿ ಭಗದತ್ತನು ತನ್ನ ಅತ್ಯಂತ ಶಕ್ತಿಶಾಲಿ ಅಸ್ತ್ರವನ್ನು ಬಳಸಿದನು. ವೈಷ್ಣವಾಸ್ತ್ರ. ಅದು ನೇರವಾಗಿ ಅರ್ಜುನನತ್ತ ಬಂದು ಹೊಡೆಯಲು ಸಿದ್ಧವಾಗಿತ್ತು. ಆ ಸಮಯದಲ್ಲಿ ಕೃಷ್ಣ ಮಧ್ಯ ಬಂದು ಅಸ್ತ್ರವನ್ನ ತನ್ನ ಎದೆಯ ಮೇಲೆ ಸ್ವೀಕರಿಸಿದನು. ಆ ಅಸ್ತ್ರದ ಶಕ್ತಿ ಅವನಲ್ಲಿ ಲೀನವಾಯಿತು. ಅರ್ಜುನನು ರಕ್ಷಿಸಲ್ಪಟ್ಟನು. ಆ ನಂತರ ವಿವರಣ. ಅರ್ಜುನನು ತನ್ನ ಬಾಣವನ್ನು ಹಾರಿಸಿದನು. ಅದು ನೇರವಾಗಿ ಭಗದತ್ತನನ್ನ ಹೊಡೆದೆರುಳಿಸಿತು. ಅವನು ಯುದ್ಧ ಭೂಮಿಯಲ್ಲಿ ಸಾವನ್ನಪ್ಪಿದನು. ಇದು ಅತ್ಯಂತ ದೊಡ್ಡ ಘಟನೆ. ಇದಾದ ನಂತರವೂ ಯುದ್ಧ ಮುಂದುವರಿಯುತ್ತಲೇ ಇತ್ತು. ದ್ರೋಣನು ಮತ್ತೆ ಯುಧಿಷ್ಠಿರನತ್ತ ಮುನ್ನಡೆಯಲು ಪ್ರಯತ್ನಿಸಿದನು. ಆದರೆ ಪಾಂಡವರು ಒಟ್ಟಾಗಿ ಅವನನ್ನು ತಡೆಯಿದರು. ಆ ರಾತ್ರಿ ಕೌರವರ ಶಿಬಿರದಲ್ಲಿ ದುರ್ಯೋಧನನು ಕೋಪಗೊಂಡನು. ನೀವು ಇನ್ನೂ ಯುಧಿಷ್ಠಿರನ್ನು ಹಿಡಿಯಲಿಲ್ಲರೋ? ದ್ರೋಣನು ಹೇಳಿದನು, ನಾಳೆ ನಾನು ಚಕ್ರವ್ಯೂಹವನ್ನ ರೂಪಿಸುತ್ತೇನೆ. ಪಾಂಡವರ ಶಿಬಿರದಲ್ಲಿ ಕೃಷ್ಣನು ಎಚ್ಚರಿಸಿದನು, ನಾಳೆ ಅತ್ಯಂತ ಅಪಾಯಕಾರಿ ದಿನ. ಅರ್ಜುನ ಇಲ್ಲದಿದ್ದರೆ ದುರಂತ ಖಚಿತ. 13ನೇ ದಿನದಲ್ಲಿ ಒಬ್ಬ ಯುವ ಯೋಧನು ಇತಿಹಾಸ ನಿರ್ಮಿಸುತ್ತಾನೆ. ಸೂರ್ಯೋದಯವಾದ ಕ್ಷಣದಲ್ಲಿ ಕುರುಕ್ಷೇತ್ರದಲ್ಲಿ ಅತ್ಯಂತ ಸಂಕೀರ್ಣವಾದ ವ್ಯೂಹ ರೂಪುಗೊಂಡಿತು. ಚಕ್ರವ್ಯೂಹ. ಈ ವ್ಯೂಹವನ್ನು ರೂಪಿಸಿದವರು ದ್ರೋಣಾಚಾರ್ಯ. ಈ ದಿನದ ಅತ್ಯಂತ ದೊಡ್ಡ ಪ್ರಶ್ನೆ, ಅರ್ಜುನ ಎಲ್ಲಿದ್ದನು? ತ್ರಿಗರ್ತರು ಮತ್ತೆ ಸವಾಲು ಹಾಕಿದರು. ಸುಶರ್ಮ ಮತ್ತು ಸಂಶಪ್ತಕರು. ಧರ್ಮದ ಪ್ರಕಾರ ಅರ್ಜುನನು ಸವಾಲನ್ನ ನಿರಾಕರಿಸಲು ಸಾಧ್ಯವಿಲ್ಲ. ಅವನು ದೂರದ ಯುದ್ಧ ಭೂಮಿಗೆ ಹೋಗುತ್ತಾನೆ. ಅವನ ಜೊತೆ ಕೃಷ್ಣ ಕೂಡ ಹೋಗ್ತಾನೆ. ಆದ್ದರಿಂದ ಪಾಂಡವರ ಮುಖ್ಯ ಶಕ್ತಿ ಇಲ್ದಂತಾಗುತ್ತೆ. ಚಕ್ರವ್ಯೂಹವನ್ನ ನೋಡಿ ಪಾಂಡವರು ಬೆಚ್ಚಿಬಿದ್ರು. ಅದನ್ನು ಮುರಿಯಲು ಅರ್ಜುನ ಮಾತ್ರ ಸಾಧ್ಯ. ಆದರೆ ಅವನು ಇಲ್ಲ. ಆ ಸಮಯದಲ್ಲಿ ಮುಂದೆ ಬಂದನು ಅಭಿಮನ್ಯು. ಅವನು ಹೇಳಿದನು, ನನಗೆ ಚಕ್ರವ್ಯೂಹವನ್ನ ಮುರಿಯುವುದು ಗೊತ್ತು. ಆದರೆ ಅವನು ಒಂದು ಸತ್ಯ ಹೇಳಿದನು, ನನಗೆ ಹೊರಬರುವುದು ಗೊತ್ತಿಲ್ಲ. ಹೀಗೆ ಹೇಳಿ ಅಭಿಮನ್ಯು ಚಕ್ರವ್ಯೂಹದೊಳಗೆ ಪ್ರವೇಶಿಸಿದನು. ಅವನ ವೇಗ, ಅವನ ಶಕ್ತಿ, ಅವನು ಮೊದಲ ವಲಯ, ಎರಡನೇ ವಲಯ, ಮೂರನೇ ವಲಯ, ಹೀಗೆ ಎಲ್ಲ ವಲಯವನ್ನ ಮುರಿದನು. ಆ ಸಮಯದಲ್ಲಿ ಜಯದ್ರಥ ಪಾಂಡವರನ್ನ ತಡೆದನು. ಭೀಮ, ಯುಧಿಷ್ಠಿರ, ಸತ್ಯಕಿ ಯಾರಿಗೂ ಒಳಗೆ ಹೋಗಲು ಸಾಧ್ಯವಾಗಲಿಲ್ಲ. ಅಭಿಮನ್ಯು
ಒಬ್ಬನೇ ಒಳಗೆ ಸಿಕ್ಕಿಬಿದ್ದನು. ಒಬ್ಬನೇ ಇದ್ದರೂ ಅಭಿಮನ್ಯು ಭಯಪಡಲಿಲ್ಲ. ಅವನು ಸಾವಿರಾರು ಯೋಧರನ್ನು ಕೊಂದನು, ಅನೇಕ ರಥಗಳನ್ನು ನಾಶ ಮಾಡಿದನು, ಮಹಾಯೋಧರನ್ನು ಸವಾಲು ಹಾಕಿದನು. ಈ ಸಮಯದಲ್ಲಿ ಕೌರವರ ಮಹಾಯೋಧರು ಒಟ್ಟಿಗೆ ಸೇರಿದರು. ದ್ರೋಣಾಚಾರ್ಯ, ಕರ್ಣ, ಅಶ್ವತ್ಥಾಮ, ಕೃಪಾಚಾರ್ಯ, ದುರ್ಯೋಧನ ಅವರು ನಿಯಮವನ್ನ ಉಲ್ಲಂಘಿಸಿದರು. ಒಬ್ಬನ ಮೇಲೆ ಹಲವರು ದಾಳಿ. ಮೊದಲು ಅವನ ರಥವನ್ನು ನಾಶ ಮಾಡಿದರು, ಕುದುರೆಗಳನ್ನು ಕೊಂದರು, ಸಾರಥಿಯನ್ನು ಕೊಂದರು. ಅಭಿಮನ್ಯು ನಿಲ್ಲಲಿಲ್ಲ. ಅವನು ಗದೆಯನ್ನು ಹಿಡಿದು ಹೋರಾಡಿದನು. ಆದರೆ ಕೊನೆಗೆ ಅಭಿಮನ್ಯು ಸಂಪೂರ್ಣವಾಗಿ ಆಯುಧವಿಲ್ಲದವನಾದನು. ಆ ಸಮಯದಲ್ಲಿ ದುಶಾಸನನ ಮಗ ಅವನ ಮೇಲೆ ಗದೆಯಿಂದ ದಾಳಿ ಮಾಡಿದನು. ಅಭಿಮನ್ಯು ಕುಸಿದನು. ಯುದ್ಧ ಭೂಮಿಯಲ್ಲಿ ಒಬ್ಬ ಮಹಾಯೋಧನು ಅಂತ್ಯ ಕಂಡನು. ಈ ಘಟನೆ ಯುದ್ಧದ ಅತ್ಯಂತ ದುಃಖದ ಕ್ಷಣದ. ಪಾಂಡವರು ಅವರ ಮಗನನ್ನ ಕಳೆದುಕೊಂಡರು. ಅರ್ಜುನನು ರಾತ್ರಿ ವಾಪಸ್ಸು ಬಂದನು. ಅವನಿಗೆ ಸತ್ಯ ತಿಳಿಸಲಾಯಿತು. ಅವನು ನಿಶ್ಚಲವಾಗಿ ನಿಂತನು. ಅರ್ಜುನನು ಕೋಪದಿಂದ ಹೇಳಿದನು, ನಾಳೆ ಸೂರ್ಯಾಸ್ತಕ್ಕೂ ಮುಂಚೆ ಜಯದ್ರಥನನ್ನ ಕೊಲ್ಲುತ್ತೇನೆ, ಅಲ್ಲದಿದ್ದರೆ ನಾನು ಜೀವಂತವಾಗಿರುವುದಿಲ್ಲ. 13ನೇ ದಿನ ಒಬ್ಬ ಯುವ ಯೋಧನು ಇತಿಹಾಸ ನಿರ್ಮಿಸಿದನು. ಆದರೆ ಅವನ ಬಲಿ ಯುದ್ಧದ ದಿಕ್ಕೇ ಬದಲಿಸಿತು. ಮುಂದಿನ ದಿನ ಅರ್ಜುನನ ಪ್ರತಿಜ್ಞೆ, ಜಯದ್ರಥನ ಅಂತ್ಯ. ಶತ್ರುಗಳು ನಾಶವಾಗುತ್ತಾರೆ.